ಹಾಯ್ ಹಲೋ ನಮಸ್ತೆ ಗೆಳೆಯರೆ. ನಾನಿವತ್ತು ಏನಂದರೆ ವಿಶೇಷ ಅಂದರೆ ಇವತ್ತು ನಮ್ಮ ಮದುವೆ ಆ್ಯನಿವರ್ಸರಿ. Getting married. Wish you a very happy married life once again. With lots of love from me. ನೋಡಿದ್ರಲ್ಲ, ಬಾಸ್ ಬಾಯಿಂದ ಬಂದಮೇಲೆ ನಾವು ಇನ್ನೇನು ಮಾಡೋಣ. ಸೊ ಆ್ಯನಿವರ್ಸರಿ ಅಂತ ಒಂದು ಹೊಸ ಪ್ಲ್ಯಾನ್ ಮಾಡಿದೋ. ಅದು ಏನಪ್ಪ ಅಂದರೆ ಒಂದು ಪ್ಲ್ಯಾನ್ ಹೇಳೋಣ ಆಡುವ ಅಂತ ಏನು ಅನಿಸ್ತಾ ಇದೆ ಅಂದರೆ ಕೊನೆಗೆ ಹೇಳೇ ಬಿಡೋಣ. ಇದು ಏನಿಲ್ಲ, ಊಟಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಂಗಾಗಿ ಊಟಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ಥರ ಬೆಂಕಿ ಫೈರ್ ಇರುತ್ತೆ. ಸೊ ಕಮ್ ಲೆಟ್ಸ್ ಗೋ. ನಾವು ಬೆಂಗಳೂರಿಂದ ಬಿಟ್ಟು ಮೈಸೂರಿಗೆ ಹೋಗಿ ಮೈಸೂರಿಂದ ತಾಯಿ ದರ್ಶನ ಮಾಡಿಕೊಂಡು ಹಾಗೆ ಊಟಿ ವ್ಯೂನ ನೋಡಿಕೊಂಡು ಅಂದರೆ ಹೋಯ್ತಾ ಈ ಚಾಮರಾಜನಗರ, ಬಂಡೀಪುರ ಇವೆಲ್ಲ ಫಾರೆಸ್ಟ್ ಎಲ್ಲ ಸುತ್ತ ಹಾಕ್ಕೊಂಡು ಹೊರಟು. ನನ್ನ ಮಕ್ಳಿಗೆ ಒಂಥರ ನ್ಯಾಚುರಲ್ ಬನ್ನರ್ಘಟ್ಟ ಫಾರೆಸ್ಟ್ ತೋರಿಸ್ದಂಗೆ ಅವರು ಒಂಥರ ಖುಷಿಗಿದ್ರು. ಅಲ್ಲಲ್ಲಿ ನವಿಲು, ಆನೆ, ಸೊ ಪ್ರಾಣಿಗಳು ಸಿಗ್ತಾನೆ ಇದ್ದೋ. ಮತ್ತು ಇಲ್ಲಿ ಹೋಗ್ತಾ ನೇಚರ್ ಅಂತೂ ಮಾತ್ರ ಮಸ್ತಾಗಿರುತ್ತೆ, ಸೂಪರ್ ವ್ಯೂ ಕಾಣಿಸುತ್ತೆ. ನಮಗೊಂಥರ ಆಗ್ತಾನೆ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆ ಏನು ಇದಾಗಿರಲಿಲ್ಲ. ನಾವು ಹೊರಟಾಗ ತುಂಬ ಮಳೆ ಕಡಿಮೆನೂ ಇತ್ತು. ನೇಚರ್ ಅಂತೂ ತುಂಬ ಕ್ಲಿಯರಾಗಿ ಕಾಣಿಸ್ತಾಯಿತ್ತು. ನಾವೇನಾನ ಈ ಟೈಮಲ್ಲಿ ಹೋಗಿದ್ವು ಅಂದಿದ್ರೆ ಅದು ಬೆಂಕಿ, ಬಿರುಗಾಳಿ, ಮಳೆ ಒಂಥರ ಚಿತ್ರಾನ್ನ ಇರೋದು. ಆದರೆ ಈಗಲೂ ನಾವು ಹೋದಾಗಂತೂ ತುಂಬ ಚೆನ್ನಾಗೇ ಇತ್ತು. ಕೂಲಾಗಿ ಸುತ್ತಮುತ್ತ ವಾತಾವರಣ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಊಟಿಗೆ. ನಮಗಂತೂ ಪದೇ ಪದೇ ಫಾರೆಸ್ಟ್ ಗಾಡಿಗಳು ಟ್ರಾವೆಲಿಂಗ್ ಮಾಡ್ತಾರಲ್ಲ ಫಾರೆಸ್ಟ್ ಅವ್ರದ್ದು, ಆ ಗಾಡಿಗಳಂತೂ ಸಿಗ್ತಾನೇ ಇದ್ದೋ. ಸೊ ಇದೆಲ್ಲ ಯಾವ ಥರ ನೋಡ್ತಾರೆ, ಹೆಂಗೆ ಜನ ಅದನ್ನು ಎಂಜಾಯ್ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನಾವಂತೂ ಈ ಬಸ್ಸಲ್ಲೇ ಆ ಎಂಜಾಯ್ಮೆಂಟು ತುಂಬ ಚೆನ್ನಾಗಿತ್ತು. ನಾವು ಬನ್ನರ್ಘಟ್ಟ ಫಾರೆಸ್ಟ್ ಹೋಗಿದ್ದೀವಿ, ಅದು ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ. ಆದರೆ ಅದಕ್ಕಿಂತ ಇಲ್ಲಿ ನಮ್ಗೆ ಲೈವಾಗಿ ಕಾಣಿಸೋದೇ ಒಂಥರ ಮಜಾ. ಅಲ್ಲೇನಂದರೆ ಕೇಜ್ ರೂಮು ಒಂಥರ ಪರ್ಟಿಕ್ಯುಲರ್ ಪ್ರಾಣಿಗಳನ್ನೇ ಒಂದು ಇದರಲ್ಲಿ ಹಾಕಿರ್ತಾರೆ. ಅಲ್ಲಿ ನೋಡಿಕೊಂಡು ಮತ್ತೆ ಬರೋದಂದರೆ ಅದು ಒಂಥರ ಜಿರಾಸಿ ಪಾರ್ಕು, ಇದು ವರ್ಲ್ಡ್ಗೆ ಎಂಟ್ರ್ ಆದಂಗಿರುತ್ತೆ. ಇಲ್ಲಿ ನ್ಯಾಚುರಲ್ ಪಾರ್ಕು. ನಮಗೇನಂದರೆ ಇದು ಗುಂಡ್ಲುಪೇಟೆ ಎಲ್ಲ ಒಂಥರ ಫಾರೆಸ್ಟ್ ಅಂದರೆ ಫಾರೆಸ್ಟು. ನಮ್ಮ ಕರ್ನಾಟಕ ಅಂತೂ ಹೇಳೋಂಗೇ ಇಲ್ಲ. ಅದರಲ್ಲಿ ಚಾಮರಾಜನಗರ ಸುತ್ತಮುತ್ತ ಪ್ರದೇಶದಲ್ಲಿರೋಂಥ ಜನನೂ ಅಷ್ಟೇ ತುಂಬ ಅಪ್ಡೇಟು ಆಗಿಲ್ಲ, ತುಂಬ ಹಿಂದೆನೂ ಉಳಿದಿಲ್ಲ. ಅವರು ಜಾನಪದಕ್ಕೆ ಹೊಂದ್ಕೊಂಡೇ ಇದ್ರೂ ಅವರು ಸಿಟಿ ಲೈಫ್ಗೆ ಬೇಗ ಹೊಂದ್ಕೊತಾರೆ. ಯಾಕಂದರೆ ಈಗ ಸೋಲಿಗ ಇರ್ಬೋದು, ಊಟಿಲಿ ಕೆಲವೊಂದು ಪಂಗಡಗಳಿದೆ, ಅದನ್ನು ತೋರಿಸ್ತೀನಿ ನೋಡಿ, ಎಂಜಾಯ್ ಮಾಡಿ. ಅಂದರೆ ನಮ್ಮ ಇದರಲ್ಲೆಲ್ಲ ತುಂಬ ಫಾರೆಸ್ಟ್, ಬೆಂಗಳೂರು ಸಿಟಿ ನೋಡಿದವ್ರಿಗೆ, ಸಿಟೀಲಿ ಹುಟ್ಟು ಬೆಳೆದವ್ರಿಗೆ ಗೊತ್ತಿರುತ್ತೆ. ಇದೆಲ್ಲ ಫಾರೆಸ್ಟ್ ಅನ್ನೋ ಒಂಥರ ಹಬ್ಬ ಥರ ಇರುತ್ತೆ. ಈಗ ನಮ್ಮ ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡ್ತಾಯಿದ್ದೀವಿ, ತಮಿಳ್ನಾಡ್ದು ಫಾರೆಸ್ಟ್ ಇದು ಎಂಟ್ರಿ ಆಗುತ್ತೆ. ಸೊ ಏನಂದರೆ ನಮಗೆ ಇದು ಚಾಮರಾಜನಗರ, ಗುಂಡ್ಲುಪೇಟೆ ಇವೆಲ್ಲ ಬಂದು ಹುಲಿ ಸಂರಕ್ಷಿತ ಪ್ರದೇಶ. ಆದರೆ ಇಲ್ಲಿ ನೋಡೋದಕ್ಕೆ ಜಿಂಕೆಗಳು ಜಾಸ್ತಿ ಕಾಣಿಸುತ್ತೆ. ನಾರ್ಮಲಿ ನೀವು ಯಾವುದೇ ಲೋಕಲ್ ಬೆಂಗಳೂರಲ್ಲೂ ಕೂಡ ನಿಮಗೆ ನವಿಲುಗಳು ನೋಡೋಕ್ಕೆ ಸಿಗುತ್ತೆ. ESI ಹತ್ರ ಇರ್ಬೋದು, ಪಿಣೆ ESI ಅದಿರ್ಬೋದು, ಸುಮಾರು ಜಾಗ. ಈ ಜಿಂಕೆಗಳೆಲ್ಲ ನಮ್ಮ ಏರಿಯಾದಲ್ಲಿ ಆವಾಗವಾಗ ಆಚೆ ಬಂದ್ಬಿಡೋದು. ಏರಿಯಾ ಅಂತ ಬೆಂಗಳೂರಲ್ಲಿ ಅಂತ ಕೇಳಬೇಡಿ, ನಾವಿದ್ದಿದ್ದು ಏರಿಯಾ ಆ ಥರ. ಅದೊಂಥರ ಫಾರೆಸ್ಟೇ ಇದ್ದಂಗಿತ್ತು. ನ್ಯಾಚರು ಇದೇ ಥರ. ನಮಗೊಂಥರ ಕೆರೆ ಏರಿನೂ ನೋಡಿದ್ದೀವಿ, ಕೆಂಗೇರಿ ಮೋರಿನೂ ನೋಡಿದ್ದೀವಿ. ಬೆಂಗಳೂರಲ್ಲಿ ನಾವಂಥ ಹಿಡನ್ ಪ್ಲೇಸಲ್ಲಿ ಬೆಳೆದವ್ರು ನಾವೆಲ್ಲ. ಯಾಕೆಂದರೆ ನಾವು ಬೆಳೆದಿದ್ದೆಲ್ಲ ಚಾಮರಾಜಪೇಟೆ,
ಟಿಯರ್ ಮಿಲ್ಲು, ಡೋಬಿ ಘಾಟು, ಇಲ್ಲೆಲ್ಲ ನಿಮಗೆ ಜಿಂಕೆ ಪಾರ್ಕ್ ಅಂತಲೇ ಇತ್ತು. ಆ್ಯಕ್ಚುಲಿ ಅದೆಲ್ಲ ಫಾರೆಸ್ಟ್ ಇತ್ತು. ಟವರ್ ಸಿಗುತ್ತೆ, ಮನೆ ಹೋಗಿ ಟವರ್ ಸಿಗಲ್ಲ. ಟವರ್ ಸಿಗುತ್ತಿಲ್ಲ. ಬರ್ರ ಪಟ ಅದೇ ಸ್ಪೆಷಲ್. ನಂದೇ ಪ್ಲಾನ್ ಇದೆ ಅವ್ರದ್ದೆಲ್ಲ. 10 ವರ್ಷಕ್ಕೆಲ್ಲ ಕರ್ಕೊಂಡೋಗಿಲ್ಲ, ಅದಕ್ಕೆ ಸರಿ ಟ್ರಿಪ್ ಹಾಕ್ಲೇಬೇಕು ಅಂತ. ನಾವು ಬರೋಷ್ಟೊತ್ತಿಗಾಗಲೇ ರಾತ್ರಿ ಆಗಿತ್ತು. ರಾತ್ರಿ ನಮ್ಮ ಮಚ್ಚ ಬಂದು ಕರ್ಕೊಬಂದ. ಸೊ ಅಲ್ಲಿ ಅವರು ಕರೆಂಟ್ ಇಲ್ಲ ಅಂದಾಗ ಈ ಥರ ದೀಪಗಳನ್ನ ಬಳಸ್ತಾಯಿದ್ರು. ನಮ್ಮ ಕಡೆ ಎಲ್ಲ ನಾವು ಎಣ್ಣೆ ಬಾಟ್ಲಿರೋದು, ಅದಕ್ಕೆ ಒಂದು ತೂತು ಮಾಡಿಬಿಟ್ಟು ಬತ್ತಿ ಇಟ್ಬಿಟ್ಟು ದೀಪ ಉರಿಸಿದೋ ನಮ್ಮೂರಲ್ಲಿ. ನಾವು ಬೆಂಗಳೂರಲ್ಲಿ ಬೆಳೆಸಿದ್ದು ಇದೆಲ್ಲ ಕಡಿಮೆ. ನನಗೆ ಬುದ್ಧಿ ಬಂದಾಗ ಹಸು ಸಾಕಿದ್ದೀವಿ, ಕೊಟ್ಟಿಗೆ ಎಲ್ಲ ಇತ್ತು. ಆದರೆ ಅವಾಗ ಕೂಡ ನಮ್ಮ ಬೆಂಗಳೂರಲ್ಲಿ ನಾನು ಲೈಟ್ ನೋಡಿದ್ದೀನಿ. ಸೊ ನಮ್ಗೆ ಅವಾಗಿಂದ ಹುಡ್ದಾಗಿಂದ ಕತ್ತಲೆಯಲ್ಲಿ ಬೆಳೆದ ಅಭ್ಯಾಸ ಇಲ್ಲ. ಸೊ ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋದಾಗ ಈ ಥರ ದೀಪಗಳನ್ನ ಎಣ್ಣೆ ಬಾಟ್ಲಲ್ಲಿ ಮಾಡ್ತಿದ್ರು. ಸೊ ಅದೆಲ್ಲ ಹಳೆ ಕಾಲ. ಅಂದರೆ ಅದು ಇವಾಗ ನೆನೆಸ್ಕೊಂಡ್ರೆ ನಾವು ತುಂಬ ಹಳೇ ಕಾಲನೂ ನೋಡಿದ್ದೀವಿ. ಈ 90s ನಾವು ಹೋಗೋಷ್ಟೊತ್ತು ರಾತ್ರಿ ಆಗಿತ್ತು. ಮನೇಲಿ ಮಟನ್ ಸಾರನೂ ಇತ್ತು, ಅನ್ನ ಇತ್ತು. ಅವ್ರ ತಂಗಿ ಪಾಪ ಅವಾಗ ತಾನೇ ಮನೆ ಚೇಂಜ್ ಮಾಡಿದರು. ನಮಗೆ ಅಂತ ಮನೆ ಖಾಲಿ ಇರೋ ಮನೆ ಬಿಟ್ಕೊಟ್ಟಿದ್ದ. ಆಮೇಲೆ ಬೆಳಗ್ಗೆ ಬಂದು ಹುಡುಗರಿಗೆಲ್ಲ ನಾಷ್ಟ ಎಲ್ಲ ತಂದುಕೊಟ್ಟ. ಅದಾದಮೇಲೆ ನಾವು ನಾಷ್ಟಾಗೆಲ್ಲ ಮಾಡಿಕೊಂಡು ತಿರ್ಗಾ ಏನೋ ಚಿಕನ್ ಮಾಡಿಸ್ತೀನಿ ಅಂತಂದ. ಸರಿ ಆಯಿತು ನಡಿ ಚಿಕನ್ ಮಾಡಿಸಿ ಅಂದ್ಬಿಟ್ಟು ಧನು ಲೈ ಬೇಗ ತಿನ್ನ, ತಲೆ ಬಗ್ಗಿಸ್ಕೊಂಡು. ತಮಿಳ್ನಾಡು ಗ್ರಾಮ ಪಂಚಾಯತಿ ನೋಡಿ, ತುಂಬ ಹೈಜೀನ್ ಇದೆ. ಅಲ್ಲಿ ವಾರಕ್ಕೊಂದ್ಸತಿ ಬಂದು ಈ ಥರ ಎಲ್ಲ ಕಸ ಕ್ಲೀನ್ ಮಾಡ್ತಾರೆ. ಹಳ್ಳಿ ಆದ್ರೂ ಏನಂದರೆ ಅವರು ಹೈಜೀನ್ ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲಿ ಆಗಲಿ ಸಿಟಿಲಾಗಲಿ ಈ ಥರ ಮೇಂಟೆನೆನ್ಸ್ ತುಂಬ ಕಡಿಮೆ. ಹೈಜೀನ್ ಇದೆ ಸಿಟಿ ಅಂತ ಡೆವಲಪ್ ಆಗಿದ್ದೀವಿ. ತಂಗಿ ಮಾಡಿರ್ತಾಳೆ, ಹಾಂ ಹೋಗೋಣ ಸರಿ ನಡಿ. ಎಲ್ಲ ಮೇಲೆ ದುಬಾಕ ನೀರ ಬತ್ತಿ ಅಂತ ಹೇಳಿದ್ರಂತೆ. ಇದೆಲ್ಲ ಏನು ನೋಡ್ತಾ ಇದ್ದೀವಿ, ನೀಲಗಿರಿ ಅಂದರೆ ಊಟಿಲೇ ಬೆಳೆಯೋವಂಥ ನೀಲಗಿರಿ. ನಾವು ಈ ಕೋಲಾರ ಕಡೆ ಮಾಲೂರು ಕಡೆ ಬೆಳಿತೀವಿ ನೀಲಗಿರಿನ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಆ ನೀಲಗಿರಿಲಿ. ಸೊ ಹಾಗೆ ನೋಡಿ ಮುಂದೆ. ಹಾಂ ಕೋಕಲ್, ಅದು ಪೋಕಲ್ ಫಾಲ್ಸು ಡ್ಯಾಮು. ಕೋಕಲ್ ಅದು ಬೇರೆ ಥರನೇ ಬರುತ್ತಾ? ಊಟ ಯೂಟ್ಯೂಬ್ ಮಾಡಿದ್ದೀನಿ, ಒಂದು ಚಾನಲ್ ಮಾಡಿದ್ದೀನಿ. ಅದಕ್ಕೊಂದು 30 ಜನ ಸಬ್ಸ್ಕ್ರೈಬರು. ಗೊತ್ತಾ? ಹಾಂ चले एक काम कर, 200 रुपए दे और 50 रुपए काट ओवर एक्टिंग के वजह। ತುಂಬ ಹುಡುಕ್ತಾ ಸಿಗಲಿಲ್ಲ.
मजा आएगा ना. ವಡೆ ಇದೆ, ಪರೋಟ ಪರೋಟ. ಅಲ್ಲೇ ಬಸ್ ಸ್ಟಾಪಲ್ಲಿ ಕಾದಿದ್ದು ನಮ್ಮ ಡೈಲಿ ಸರ್ಕ್ ಸಿಗುತ್ತೆ ಅಂದ್ಬಿಟ್ಟು ಅವನು ಅದಕ್ಕೋಸ್ಕರನೇ ಕಾದಿದ್ದು. ಅವನು ಗಾಡಿ ಎಲ್ಲ ತೊಗೊಂಡೋಗಲ್ಲ ನೋಡಿ, ಕಾರ್ ನಿಲ್ಲಿಸಿ ಕಾಯ್ತಾಯಿದ್ದೀವಿ. ಈ ಮಧ್ಯ ಬರೀ ಚಿಟ್ಟೆಗಳು ಓಡಾಡ್ತಾನೇ ಇದ್ದು, ಸೊ ಹಂಗೆ ಕ್ಯಾಪ್ಚರ್ ಮಾಡಿದೆ ಚಿಟ್ಟೆಗಳು ಎಷ್ಟು ಹೋಗುತ್ತೆ ಅಂತ. ಯಾಕಂದರೆ ಇರೋದೆಲ್ಲ ಬರೀ ಚಿಟ್ಟೆಗಳೇ ಓಡಾಡ್ತಾಯಿದ್ದೋ, ಸೊ ಹಂಗೆ ಇರಲಿ ಅಂತ ಕ್ಯಾಪ್ಚರು ಮಾಡಿಕೊಂಡೆ. ಅಲ್ಲಿಂದ ನಮ್ಮ ಅಚ್ಚ ಸುತ್ತಾಡಿಸ್ತಾ ಅಲ್ಲೇ ಒಂದು ತವ ಚಿಕನ್ನು ತಗೊಂಡು ರೆಡಿ ಮಾಡಿಸ್ತಾ ಇದ್ದ. ಚಿಕನ್ ಮಾಡಿ ಅಂದ್ಬಿಟ್ಟು ಅವನು ಬೆಳಗಿಂದ ಇದೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಅವ್ನಿಗೆ ಸ್ವಲ್ಪ ಬಾಡಿ ಒಳಗಡೆ ಏನಾರ ಸೇರಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ, ರೌಂಡ್ ಹಾಕ್ಸೋಣ ಅಂತ. ಸೊ ಹಂಗಾಗಿ ಮಚ್ಚ ಇರಲಿ ಹೋಗ್ಲಿ ಖುಷಿ ಬೀಳಲಿ ಅಂತ ಜೊತೆ ಕರ್ಕೊಂಡು ಹೋದ. ಹುಡುಕ್ತಾ ತುಂಬ ಹುಡುಕ್ತಾ ಸಿಗಲಿಲ್ಲ. ನನಗೇನಂದರೆ ಲೋಕಲ್ ಸುತ್ತಾಡೋ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. टेंशन नहीं लेने का, अपू ना. ಮದುವೆ ಗೊತ್ತಾ, ಒಂದು ಕಾಲು ಎಲೆ ಮೇಲೆ ಇಟ್ಬಿಟ್ರೆ ಮುಗೀತು ಅಷ್ಟೇ ಮದುವೆ ಅವ್ರದ್ದು. ಒಂದು ಕಾಲು ರೂಪಾಯಿ ಎಲೆ ಮೇಲೆ ಇಟ್ಬಿಟ್ಟು ಕೊಟ್ಬಿಟ್ರೆ ಇವ್ರ ಕಡೆ ಗಂಡು ಕಡೆ ಒಂದು ಕಡೆ ಕೊಟ್ಬಿಟ್ರೆ ಅಷ್ಟೇ ಮದುವೆ ಮುಗೀತಾರೆ. ಫಾರಸ್ ಇರೋರು ಫಾರಸ್ ಅಂತ ಇರೋನಲ್ಲ, ಅವ್ರು ಗುಂಡ್ಕಲ್ ಎತ್ತಬೇಕು. ಗಂಟೆಗಿರೋನು ಗುಂಡ್ಕಲ್ ಎತ್ತಿದ್ರೆ ಅವನೇನು ಹಲೋ ಯಾಕೆ ಬಿಟ್ಟಿದ್ರ ஏதோ வீடியோ எடுக்கணுமா இருக்காங்க. ಫೋನ್ ಪೇ ಮಾಡಕ್ಕೆ ಕೇಳಿ ಮಾಡ್ಲಾಗ ಅಂತನು. சரி ஃபோன் பண்ணட்டுமா? இங்கே எடுத்துடுறா, இங்கே கடை கிடையாது கடை இல்லையா கேட்டு கிட்ட ಕೀಳ್ಕೋಕಲ್ಗ. ಸರಿ ವಾ ಸರ್. ಹಲೋ ಬರೋ ಏನು ನಮ್ಮ ಅಚ್ಚ ಎಕ್ಸ್ಪ್ಲೇನ್ ಮಾಡ್ದ, ಆ ಎರಡು ಜನಾಂಗ ನಮ್ಮ ಆದಿವಾಸಿ ಜನಾಂಗ. ನಾವು ಆದಿವಾಸಿ ಅನ್ನೋದನ್ನ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿಸ್ತೀವಿ. ಇದೇ ಥರ ನಮ್ಮ ಬಡಿಗ ಇರ್ಬೋದು, ಸೋಲಿಗ ಇರ್ಬೋದು, ಇವರೆಲ್ಲ ನಮ್ಮ ನೇಟಿವ್ ಅಂದರೆ ನಮ್ಮ ಪೂರ್ವಜರು. ನಾವು ಅಲ್ಲಿಂದ ಬೆಟ್ಟ ಗುಡ್ಡಗಳಿಂದ ವಾಸ ಮಾಡಿ ಸಿಟಿಗೆ ಬಂದಿರ್ಬೋದು, ಆದ್ರೂ ನಾವೆಲ್ಲ ಆದಿವಾಸಿ ಜನಾಂಗದಿಂದ ಬೇರ್ಪಟ್ಟ ನಾಗರಿಕರಷ್ಟೇ ಆಗಿರ್ತೀವಿ. ಅಂದರೆ ನಮಗೆ ನಗರ ಜೀವನ ತುಂಬ ಅನುಕೂಲವಾಗಿಬಿಟ್ಟಿರುತ್ತೆ, ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ನಾವು ಅದೇ ಇದರಲ್ಲಿ ಬದುಕ್ತಾ ಇದ್ದೀವಿ. ಆದರೆ ನಾವೆಲ್ಲ ಇಲ್ಲಿಂದ ಬಂದು ಅನ್ನೋದು ಮರ್ತುಬಿಟ್ಟಿದ್ದೀವಿ. ಸೊ ಹಾಗೆ ಇದು ಏನಂದರೆ ನನಗೆ ತುಂಬ ಲೆಕ್ಚರರು ಕೊಡ್ತಾಯಿದ್ದೀನಿ ಅಂದ್ಕೊತೀನಿ. ಸೊ ಬೇರೆ ಟಾಪಿಕ್ಗೆ ಹೋಗ್ತಿದೆ. ನಮ್ಮ ಅಚ್ಚ ಒಂದು ಎಣ್ಣೆ ಕರ್ಕೊಂಡೋಗಿದ್ದು ಪಾರ್ಟಿನೇ ಮರ್ತ್ಬಿಟ್ಟಿದ್ದೀವಿ. ಸೊ ಅಲ್ಲಿಗೆ ಹೋಗೋಣ. ಈಗ ಎಣ್ಣೆದ ಕತೆ ಏನು ಬಂತು ನೋಡೋಣ. ಕೊನೆಗೂ ಒಂದು ಜಾಗದಲ್ಲಿ ಸಿಕ್ತು. ನಮ್ಮ ಅಚ್ಚ ಬಿಡಲಿಲ್ಲ, ತಗೊಂಡ. ನಮಗೊಂಥರ ಲೋಕಲ್ ಸುತ್ತಾಡೋದಕ್ಕೊಂದು ಅವಕಾಶಗಳು ಬೇಕಾಗಿತ್ತು. ಸುತ್ತಾಡಿದ್ದೆ ಅವನ ಜೊತೆಯಲ್ಲಿ. ಆಮೇಲೆ ಒಂದು 10-11 ಗಂಟೆಗೆಲ್ಲ ಒಂದು ಸ್ವಲ್ಪ ಒಂದು ಮಚ್ಚ ರೆಡಿ. ಎಣ್ಣೆ ಮರ ಜಾಗ ಅಂತ ಫೇಮಸ್ ಸ್ಪಾಟ್ ಇದು ಊಟಿಲಿ. ಎಣ್ಣೆ ಇಲ್ಲೇ ಸಿಗೋದು. ಲೋಕಲ್ ಬಾರ್ಗಳಿಲ್ಲ. ಹಿಂಗೆ ಬಂದ ಗಾಡಿ ಬಂದರೆ ಯಾರನ್ನ ಸೆಕ್ಯೂರಿಟಿಯವರು ತಗೊಂಡು ಕೊಡ್ತಾರೆ. ಆವಾಗ ಹುಡುಗರು ನೋಡಿ ಹಿಂಗೆ ಲೈನಲ್ಲಿ ನಿಂತ್ಕೊಂಡು ವಯಸ್ಸಾದವರೆಲ್ಲ ತಗೊತಾ ಇರ್ತಾರೆ ಎಣ್ಣೆನ. ಸೊ ನಾವು ಅದಕ್ಕೋಸ್ಕರ ಇಷ್ಟು ತನಕ ಗಾಡಿ ಪೆಟ್ರೋಲ್ ಎಲ್ಲಿ
ಚಿಕನ್ ಇದು பண்ணிருங்க ಫ್ರೈ चलो भाई देखो अपने क्या ಒಂದರಿಂದ 10 ಊಟದ ಆಟವು ಮುಗಿದಿತ್ತು ಅಂತ ಇವತ್ತಿನ ಕತೆ ಮುಗಿದಿದೆ. ನೆಕ್ಸ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅನ್ನೋ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬೈ, ಸಿ ಯು. ಇನ್ನೇನು ಮಾಡ್ತಿದ್ದೀರಾ ಮತ್ತೆ ಎಲ್ಲ ಮನೆ